ಇಂದು ಬಹುನಿರೀಕ್ಷಿತ ಯೆಲ್ಲೋ ಮಾರ್ಗದ ಮೆಟ್ರೋ ಸಂಚಾರಕ್ಕೆ ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಆರ್ವಿ ರಸ್ತೆಯಿಂದ ಬೊಮ್ಮಸಾಂದ್ರ ನಡುವಿನ ಹಳದಿ ಮಾರ್ಗದ ಮೆಟ್ರೋ ಸಂಚಾರಕ್ಕೆ ಚಾಲನೆಯನ್ನು ನೀಡಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಹೌದು, 2014ರಲ್ಲಿ ಆರಂಭವಾದಂತಹ ಈ ಕಾಮಗಾರಿ 2021ಕ್ಕೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಿ ಈಗ ಉದ್ಘಾಟನೆ ಮಾಡಲಾಗಿದೆ. ಈ ಮಾರ್ಗಕ್ಕೆ ಒಟ್ಟು 7,616 ಕೋಟಿ ರೂಪಾಯಿಗಳಿಂದ ವೆಚ್ಚ ಮಾಡಲಾಗಿದ್ದು, ಆರ್ವಿ ರಸ್ತೆ ಮತ್ತು ಬೊಮ್ಮಸಾಂದ್ರ ನಡುವೆ 3 ಮೆಟ್ರೋ ರೈಲುಗಳ ಸಂಚಾರ ಮಾಡಲಿವೆಯಂತೆ. ಇನ್ನು ಮೆಟ್ರೋದ ಹಳದಿ ಮಾರ್ಗ 19.15 ಕಿಲೋಮೀಟರ್ ಉದ್ದವಿದ್ದು, ಈ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳು ಇವೆಯಂತೆ. ಸದ್ಯ ಪ್ರತಿ 20 ರಿಂದ 25 ನಿಮಿಷಗಳಿಗೊಮ್ಮೆ ಒಂದು ಮೆಟ್ರೋ ಸಂಚಾರ ಇರಲಿದ್ದು, ನಿತ್ಯ 20 ರಿಂದ 30 ಸಾವಿರ ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚಾರವನ್ನ ಮಾಡಲಿದ್ದಾರಂತೆ. ಇನ್ನು 2026ರ ವೇಳೆಗೆ 12 ರೈಲುಗಳು ಹಳದಿ ಮಾರ್ಗಕ್ಕೆ ಸೇರ್ಪಡೆಯಾಗಲಿದೆ. ಆ ಮೂಲಕ ಹಳದಿ ಮಾರ್ಗದಲ್ಲಿ 15 ಮೆಟ್ರೋಗಳು ಓಡಾಡಲಿವೆಯಂತೆ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯು ಕೂಡ ಹೆಚ್ಚಾಗಲಿದ್ದು, 3.5 ಲಕ್ಷ ಮಂದಿ ಪ್ರಯಾಣಿಕರು ಪ್ರಯಾಣಿಸಬಹುದು ಅಂತ ಹೇಳಿ ಬಿಎಂಆರ್ಸಿಟಿ ಈಗಾಗಲೇ ಅಂದಾಜು ಮಾಡಿದೆ. ಜೊತೆಗೆ ಸದ್ಯ ಯೆಲ್ಲೋ ಮಾರ್ಗ ಮೆಟ್ರೋ ಪ್ರಯಾಣ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಆರ್ವಿ ರಸ್ತೆಯಿಂದ ರಾಗಿಗುಡ್ಡದವರೆಗೆ 10 ರೂಪಾಯಿನ ನಿಗದಿ ಮಾಡಲಾಗಿದೆ. ಇನ್ನು ಆರ್ವಿ ರಸ್ತೆಯಿಂದ ಜಯದೇವ ರಸ್ತೆಗೆ 10 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಇನ್ನು ಆರ್ವಿ ರಸ್ತೆಯಿಂದ ಬಿಟಿಎಂ ಲೇಔಟ್ಗೆ 20 ರೂಪಾಯಿ, ಹಾಗೆ ಆರ್ವಿ ರಸ್ತೆಯಿಂದ ಬೊಮ್ಮನಹಳ್ಳಿಗೆ 30 ರೂಪಾಯಿ, ಇನ್ನು ಆರ್ವಿ ರಸ್ತೆಯಿಂದ ಕೂಡ್ಲುಗೇಟ್ಗೆ 40 ರೂಪಾಯಿ ಇದೆ. ಇನ್ನು ಆರ್ವಿ ರಸ್ತೆಯಿಂದ ಸಿಂಗಸಂದ್ರಕ್ಕೆ 50 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು ಆರ್ವಿ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 60 ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ನು ಆರ್ವಿ ರಸ್ತೆಯಿಂದ ಬೊಮ್ಮಸಾಂದ್ರಗೆ 60 ರೂಪಾಯಿ ಇದೆ. ಇನ್ನು ಸಿಲ್ಕ್ ಬೋರ್ಡ್ನಿಂದ ಬೊಮ್ಮಸಾಂದ್ರಗೆ 60 ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ನು ಮೆಟ್ರೋ ಸಂಚಾರದಿಂದ ಇನ್ಫೋಸಿಸ್ ಹಾಗೂ ಬಯೋಕಾನ್ ಸಂಸ್ಥೆಗೆ ತೆರಳುವಂತಹ ಸಾವಿರಾರು ಉದ್ಯೋಗಿಗಳಿಗೆ ಸಂಚಾರ ಇನ್ನು ಮುಂದೆ ಸುಲಭವಾಗಲಿದೆ. ಇನ್ನು ಬೆಂಗಳೂರಿನಿಂದ ತಮಿಳುನಾಡಿನ ಹೊಸೂರಿಗೆ ತೆರಳುವವರಿಗೂ ಕೂಡ ಸಾಕಷ್ಟು ಅನುಕೂಲವಾಗಲಿದ್ದು, ಸಂಚಾರ ದಟ್ಟಣೆ ಕೂಡ ಇನ್ನು ಮುಂದೆ ತಗ್ಗುವಂತಹ ನಿರೀಕ್ಷೆ ಇದೆ.